ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಿನ್ನೆಲೆಯಲ್ಲಿ ಮಂಗಳೂರಿನ ಹೆರಿಗೆ ಆಸ್ಪತ್ರೆ ಲೇಡಿ ಗೋಶನ್ನಲ್ಲಿ ಮಹಿಳಾ ದಿನಾಚರಣೆಯನ್ನು ಆಯೋಜಿಸಲಾಗಿದೆ. ಲೇಡಿ ಗೋಶನ್ ಆಸ್ಪತ್ರೆಯ ಸಹಯೋಗದೊಂದಿಗೆ ತುಳುನಾಡ ತುಳುವೆರು ಸಂಘಟನೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಆರೋಗ್ಯಕರ ತಾಯಿಯಿಂದ ಆರೋಗ್ಯಕರ ಮಗು ಎಂಬ ಹೆಸರಿನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಗೂ ಮಹಿಳೆಯರು ಭಾಗವಹಿಸಿದ್ದು, ಮಹಿಳೆಯರಿಗೆ ಮಮತಾ ಗಟ್ಟಿ ಅವರು ಶುಭ ಹಾರೈಸಿದ್ದಾರೆ. ಆದರೆ ಮಹಿಳಾ ದಿನಾಚರಣೆ ಯಾಕಾಗಿ ಬಂತು, ಯಾಕೆ ಇದನ್ನ ತಂದ್ರು ಅನ್ನೋದನ್ನು ಕೂಡ ನಾವು ಇತಿಹಾಸವನ್ನ ತಿಳಿದುಕೊಂಡಾಗ ನಮ್ಮ ಅಮ್ಮ ಹೇಗಿದ್ರು, ನಮ್ಮ ಅಜ್ಜಿ ಹೇಗಿದ್ರು, ನಮ್ಮ ಹಿರಿಯರು ಹೇಗಿದ್ರು, ಅವರ ಪರಿಸ್ಥಿತಿ ಹೇಗಿತ್ತು. ಪುರುಷ ಪ್ರಧಾನವಾದಂತಹ ಸಮಾಜದಲ್ಲಿ ಬೆಳಿಗ್ಗೆ ಎದ್ದದ್ರಿಂದ ರಾತ್ರಿ ಮಲಗುವವರೆಗೆ ದಿನನಿತ್ಯ ಸೇವೆಯನ್ನ ಇನ್ನೊಬ್ಬರಿಗಾಗಿ ಮಾಡುವಂತಹ ಆ ತಾಯಿಯ ಸೇವೆಯನ್ನ ಪರಿಗಣಿಸೋರು ಕಮ್ಮಿ ಇದ್ರು. ಆ ಒಂದಕ್ಕೋಸ್ಕರ ಇವತ್ತು ಪ್ರತಿಯೊಂದು ರಂಗದಲ್ಲಿ ಕೂಡ ಇದನ್ನ ಕಂಡವರು ಮಹಿಳಾ ದಿನಾಚರಣೆಗಳು ಆಗ್ಬೇಕೆನ್ನುವಂತಹ ನೆಲೆಯಲ್ಲಿ ಇವೆಲ್ಲವೂ ಕೂಡ ಈ ಸಮಾಜದಲ್ಲಿ ಬಂತು. ಯಾವುದೇ ಒಂದು ಹೋರಾಟದ ನಿಮಿತ್ತ ಒಂದು ದಿನಗಳು ಬರಬೇಕಿದ್ರೆ ಅದಕ್ಕೆ ಬಹಳಷ್ಟು ಹೋರಾಟಗಳು ನಡೆಯುತ್ತದೆ. ಹಾಗಾಗಿ ವಿಶ್ವ ಮಹಿಳಾ ದಿನಾಚರಣೆ ಕೂಡ ನಮ್ಮ ಹಿರಿಯರು ಅವರು ತರಲಿಕ್ಕೆ ಕಾರಣ ಆಯಿತು ಅಂತೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಇವತ್ತು ಹೆಣ್ಣು ಸಮಾಜದ ಕಣ್ಣು, ಜಾಗೃತಿ ಮಹಿಳೆ ಎಲ್ಲ ಹೇಳ್ತಾರೆ. ಇವತ್ತು ಮಹಿಳೆ ಇಲ್ಲದ ಕ್ಷೇತ್ರ ಇಲ್ಲ. ಹಿಂದೆಲ್ಲ ಇತ್ತು, ನಾವು ಕೇಳಿದ್ದೇವೆ. ನಮ್ಗೆ 4 ಗಂಡು ಮಕ್ಕಳಿರ್ಲಿ, 1 ಹೆಣ್ಣಿದ್ರೆ ಸಾಕು ಅಂತ ಹೇಳುವಂತ ಅಪ್ಪ ಅಮ್ಮಂದಿರು ಕೂಡ ಇದ್ರು. ಆದ್ರೆ ಇವತ್ತು ಕಾಲ ಬದಲಾಗಿದೆ. 2 ಹೆಣ್ಣಿದ್ದು 1 ಗಂಡು ಮಗಿರ್ಲಿ ಅನ್ನುವಂತಹ ಭಾವನೆಯು ಕೂಡ ಇವತ್ತಿನದಲ್ಲಿ ಬಂದಿದೆ ಅನ್ನೋದನ್ನು ಕೂಡ ನಾನು ಈ ವೇದಿಕೆಯ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ತುಳುನಾಡ ತುಳುವೆರು ವತಿಯಿಂದ ನೀಡಲಾದ ಮಕ್ಕಳ ಆರೈಕೆಯ ವಸ್ತುಗಳನ್ನು ಬಾಣಂತಿ ಮಹಿಳೆಯರಿಗೆ ವಿತರಿಸಲಾಗಿದೆ. ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದ ತುಳುನಾಡ ತುಳುವೆರು ಸಂಘಟನೆಯ ಆಕಾಶ್ ಕರ್ಕೇರ ಹಾಗೂ ಸಂಘಟನೆಯ ಅಧ್ಯಕ್ಷೆ ಸಂಧ್ಯಾ ಅವರನ್ನ ಲೇಡಿ ಗೋಶನ್ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ದುರ್ಗಾ ಪ್ರಸಾದ್ ಅವರು ಅಭಿನಂದಿಸಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮ ಇವತ್ತು ಸರ್ಕಾರಿ ಲೇಡಿ ಗೋಶನ್ ಆಸ್ಪತ್ರೆಯಲ್ಲಿ ಅತ್ಯಂತ ಸಮಂಜಸವಾದಂತಹ ರೀತಿಯಲ್ಲಿ ಮೂಡಿಬರ್ತಾ ಇದೆ ಅನ್ನುವಂಥದ್ದು ಹೆಮ್ಮೆಯ ವಿಚಾರ ಅನ್ನುವಂಥದ್ದನ್ನು ಬಹಳ ತುಂಬಿದ ಹೃದಯದಿಂದ ನಾನು ಸ್ವಾಗತಿಸಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಕಾರಣ ಏನಂತ ಹೇಳಿದ್ರೆ, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸುಮಾರು 12 ಜಿಲ್ಲೆಗಳ ಮಹಿಳಾ ಫಲಾನುಭವಿಗಳಿಗೆ ಪ್ರತಿನಿತ್ಯ ಆರೋಗ್ಯ ಸೇವೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಕಳೆದ 60 ವರ್ಷಗಳಿಂದ ಸುಮಾರು 176 ವರ್ಷಗಳ ಭವ್ಯ ಇತಿಹಾಸವನ್ನು ಹೊಂದಿರುವಂತಹ ಸರ್ಕಾರಿ ಲೇಡಿ ಗೋಶನ್ ಆಸ್ಪತ್ರೆಯ ಸರ್ವ ಸಿಬ್ಬಂದಿಗಳು ಮನಪೂರ್ವಕವಾದ ಸೇವೆಯನ್ನು ಕೊಡ್ತಾ ಬಂದಿದ್ದಾರೆ ಅನ್ನುವಂಥದ್ದು ವೈಶಿಷ್ಟ್ಯಪೂರ್ಣವಾದಂತಹ ವಿಚಾರ. ಈ ವೇಳೆ ಯೋಗ ಶಿಕ್ಷಕಿಯೂ ಆಗಿರುವ ಲಿಟಲ್ ಫ್ಲವರ್ ಶಾಲೆಯ ಸಂಚಾಲಕಿ ರೇಷ್ಮಾ ಆರ್ ಪೂಜಾರಿ ಅವರನ್ನು ಸನ್ಮಾನಿಸಲಾಗಿದೆ. ಇಂಡಿಯನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್ ಮಂಗಳೂರು ಇದರ ನಿರ್ದೇಶಕ ಮುರಳಿ ಹೊಸಮಜಲ್ ಅವರು ಉಪಸ್ಥಿತರಿದ್ದರು.